ಕ್ಯಾಪ್ಸಿಕಮ್ ನ ಉದ್ದುದಕ್ಕೆ ಹೆಚ್ಚೋಣ ಆಯ್ತಾ. ಓಕೆ, ಈ ತರ ಫ್ಯಾನ್ಸಿ ಸ್ಲೈಸ್. ಹಾಗೆ ಉದ್ದಕ್ಕೆ ಹೆಚ್ಚಿದ್ರೆ ಉಪ್ಪಿನಕಾಯಿ ಆಗದ ಇಲ್ಲ ಮುನ್ಸ್ಕೊಬಿಡುತ್ತಾ? ಇಲ್ಲ, ಇದು ನಾರ್ಮಲ್ ಉಪ್ಪಿನಕಾಯಿ ತರ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ದಿಸ್ ಇಸ್ ಯೂನಿಕ್. ಸೊ ಹಂಗಾಗಿ ಉದ್ದುದಕ್ಕೆ ಇದಕ್ಕೆ ನೀವು ಯಾಕೆ ಇಂಜಿನಿಯರ್ ಉಪ್ಪಿನಕಾಯಿ ಅಂತ ಹೆಸರಿಟ್ಟಿಲ್ಲ? ಕೊಡೋಣ ಹಾಗಾದ್ರೆ. ಬೇಡ ಬೇಡ ಬೇಡ. ಈ ಕ್ಯಾರೆಟ್ ತಗೊಳ್ತಾ ಇದೀನಿ. ಸೊ ಕ್ಯಾರೆಟ್ ನು ಅಷ್ಟೇ ಉದ್ದುದಕ್ಕೆ ಚಾಪ್ ಮಾಡ್ಕೊಳ್ಳೋಣ. ಸೊ ಇದು ಗಟ್ ಹೆಲ್ತಿಗೆ ತುಂಬಾ ಒಳ್ಳೇದು, ವಿನಿಗರ್ ಹಾಕಿರೋದ್ರಿಂದ. ಗಟ್ಸ್ ಬರುತ್ತೆ, ಪ್ರೋಬಯೋಟಿಕ್ಸ್, ನ್ಯಾಚುರಲ್ ಪ್ರೋಬಯೋಟಿಕ್ಸ್. ಸೊ ಅದಕ್ಕೆ ವಿನಿಗರ್ ಉಪ್ಪಿನಕಾಯಿ ಮಾಡ್ಕೊಡ್ತಾ ಇರೋದು. ಇದನ್ನ ನೀವು ಇಟ್ಕೊಂಡು ಫ್ರಿಜ್ ಎಲ್ಲಾರು ತಿನ್ಬೋದು. ಎವ್ರಿ ಡೇ ಎಷ್ಟೊಂದು ವೆರೈಟೀಸ್ ಟ್ರೈ ಮಾಡ್ತೀರಾ ಗೊತ್ತಾ. ಸೊ ನೀವು ಹಾಕಿ ಕೊಟ್ಟಿದ ತಕ್ಷಣ ತಿನ್ಬೋದಾ ನಾವು? ಇನ್ಸ್ಟೆಂಟ್ ತರ ಇನ್ಸ್ಟೆಂಟ್ ಆಗಿ ಟ್ರೈ ಮಾಡಿ. ಇದಕ್ಕೆ ನಾವು ನಾರ್ಮಲ್ ಉಪ್ಪಿನಕಾಯಿ ಇಡೋ ತರ ಮುಚ್ಚಿಡ್ಬೇಕು 2 ದಿನ 3 ದಿನ? ಏನಿಲ್ಲ, ಇದನ್ನೆಲ್ಲ ಮಾಡ್ಕೊಂಡು ಫ್ರಿಜ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಎವ್ರಿ ಡೇ ಶೂಟ್ ಆದ್ಮೇಲೆ ಹೋಗ್ತೀರಾ ಗೊತ್ತಾ ಮನೆಗೆ, ನೀವು ಇದನ್ನ ತಿಂದ್ರೆ ನಿಮ್ ಗಟ್ ಕ್ಲೀನ್ ಆಗುತ್ತೆ. ಉಪ್ಪಿನಕಾಯಿನ ಹೆಂಗೆಲ್ಲ ಬಳಸಿ? ಇದು ನ್ಯಾಚುರಲ್ ಆಗಿ ನೀವು ಪ್ರೋಬಯೋಟಿಕ್ಸ್ ತರ ಬೆಳಗ್ಗೆ ಎದ್ದು ಒಂದು ಸ್ಪೂನ್ ತಿನ್ಬೋದು. ಇದು ನ್ಯಾಚುರಲ್ ವೆಜಿಟೇಬಲ್ಸ್ ಇರೋದ್ರಿಂದ. ಸೊ ಇದರಿಂದ ಹೆಲ್ಪ್ ಆಗುತ್ತೆ ನಿಮ್ ಗಟ್ ಕ್ಲೆನ್ಸಿಂಗಿಗೆ. ಇದು ರೆಡಿ ಆಗಿದೆ. ಲೆಮನ್ ಕಟ್ ಮಾಡ್ಕೊಂಡಿದೀನಿ, ಕ್ಯಾರೆಟ್, ಕ್ಯಾಪ್ಸಿಕಮ್. ಈಗ ಉಪ್ಪಿನಕಾಯಿ ಮಾಡೋದನ್ನ ತೋರ್ಸೋಣ. ನಿಮಗೆ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ? ಏನ್ ಇಷ್ಟ? ಹೊಡಿತೀರಾ? ಖಾರ. ಓ ಸೂಪರ್. ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿನೂ ತಗೊಳ್ತಾ ಇದ್ದೀನಿ. ಸೊ ವಿನಿಗರ್ ಅಲ್ಲಿ ಸಾಲ್ಟ್ ಮತ್ತೆ ವಿನಿಗರ್ ಹಾಕಿ ಹಸಿಮೆಣಸಿನ್ಕಾಯಿ ಡಿಪ್ ಮಾಡಿದಾಗ ಇನ್ಫ್ಲೂಯೆನ್ಸರ್ ಕೈ ಖಾರ ಆಗಕ್ ಬಿಡಲ್ಲ ನಾನು. ಸೊ ಸ್ವೀಟ್ ಆಫ್ ಯು. ಹಿಂಗ್ ಫಸ್ಟ್ ತುದಿಲಿ ಹಿಂಗ್ ಕಟ್ ಮಾಡ್ಕೊಬಿಡ್ಬೇಕು. ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಹೆಂಗೆ ಹೆಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀರಾ? ಮನೇಲಿ ಅಡ್ಗೆ ಮಾಡ್ತೀರಾ ನಯನ? ಇಲ್ಲಪ್ಪ, ಅದಕ್ಕೆ ನಾನು ಇವತ್ತು ಸಿಂಪಲ್ ಆಗಿ ಮಾಡ್ಕೊಡ್ತಾ ಇದ್ದೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ದಿನ ಎಲ್ಲರೂ ಊಟ ಮಾಡೋರು, ಉಪ್ಪಿನಕಾಯಿ ಯಾರಾದ್ರೂ ಮಾಡಿದ್ರಾ? ಉಪ್ಪಿನಕಾಯಿ ಹೆಂಗ್ ಮಾಡೋದು ನೋಡಿ, ಇಂಜಿನಿಯರ್ಸ್ ಅಷ್ಟೇ ಮಾಡಕ್ಕಾಗದು ಇದನ್ನ. ಓಕೆ, ಮಾಡೋದು ತೋರಿಸ್ತೀನಿ. ಈಗ ಕ್ಯಾಪ್ಸಿಕಮ್ ನ ಫಸ್ಟ್ ಹಾಕೊಳ್ಳೋಣ. ಲೇಯರಿಂಗ್ ಕ್ಯಾಪ್ಸಿಕಮ್ ನ ಹಾಕೋತವ್ರೆ ಇವಾಗ. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ ಕ್ಯಾರೆಟ್ ಹಾಕಿದ ತಕ್ಷಣ. ಈ ತರ ಎಲ್ಲ ಕ್ರಿಯೇಟಿವ್ ಆಗಿ ಮಾಡಕ್ಕಾಗದು ಯಾರು ಹೇಳಿ? ಇಂಜಿನಿಯರ್ಸ್. ಸೊ ಈಗ ನಿಮ್ ಫೇವ್ರೆಟ್ ಗ್ರೀನ್ ಚಿಲ್ಲೀಸ್ ಹಾಕೊಳ್ತೀನಿ ಆಯ್ತಾ. ದಿಸ್ ಈಸ್ ರೆಡಿ. ಈಗ ಇವತ್ತು ನಮ್ಮ ಇಂಜಿನಿಯರ್ ಮೇಡಮ್ ಅವರು ನಮಗೋಸ್ಕರ ವಿನೆಗರ್ ಉಪ್ಪಿನಕಾಯಿನ ರೆಡಿ ಮಾಡಿ ಅವರ ಕ್ಲಾಸಿಕಲ್ ಜಾರ್ಗೆ ಹಾಕ್ತಾ ಇದಾರೆ. ಉಪ್ಪಿಲ್ಲ ಅಂದ್ರೆ ಹೆಂಗ್ ರುಚಿ ಅಲ್ವಾ? ಹೌದು. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಉಪ್ಪಿನಕಾಯಿಗೆ ಬೇಕಾಗಿರೋದು ಉಪ್ಪು. ಸೊ ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಉಪ್ಪು ಎಷ್ಟು ಜಾಸ್ತಿ ಹಾಕೋದು ಚೆನ್ನಾಗೇ ಇರುತ್ತೆ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ ವಿನಿಗರ್. ವಿನಿಗರ್ ಎಲ್ಲ ಅಂಗಡಿಲೂ ಸಿಗುತ್ತೆ ಯೂಶಲಿ. ಈಗ ಉಪ್ಪಿನಕಾಯಿಗೆ ವಿನಿಗರ್ ಹಾಕೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಈಗ ನಾರ್ಮಲ್ ಆಗಿ ಮನೇಲಿ ಮಾಡ್ಕೊಳ್ಳೋ ಉಪ್ಪಿನಕಾಯಿಗೂ ಅಷ್ಟೇ. ಸೊ ವಿನಿಗರ್ ಹಾಕೋದ್ರಿಂದ ಕೆಡಲ್ಲ ಎಷ್ಟೇ ದಿನ ಇಟ್ರು. ಒಂದ್ ಬೌಲ್ ಫುಲ್ ವಿನಿಗರ್ ನ ತಗೊಳ್ತಾ ಇದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ವಿನಿಗರೇ ಆಗಿರೋದ್ರಿಂದ. ಸೊ ವಿನಿಗರ್ ನ ಪೂರ್ತಿ ಹಾಕಿ ನಾನು ಇದನ್ನ ಫುಲ್ ಡಿಪ್ ಮಾಡ್ತೀನಿ. ಇದನ್ನ ಇವತ್ತು ತಿನ್ನೋದಕ್ಕಿಂತ 2 days ಬಿಟ್ಟು ತಿಂದಾಗ ನಿಮ್ಗೆ ಆಕ್ಚುಲ್ ಫುಲ್ ಅದು ಹೀರ್ಕೊಳ್ಳುತ್ತೆ ಗೊತ್ತಾ ಟೇಸ್ಟ್. ರಿಯಲ್ ಟೇಸ್ಟ್ ಯುಲ್ ಗೆಟ್. ಅದು ಮಜಾ ಇರೋದು. ಇವಾಗ ತಿಂದ್ರೆ ನಿಮ್ಗೆ ಏನು ಮಜಾ ಅನ್ಸಲ್ಲ. 2 days ಬಿಟ್ಟು ಇದನ್ನ ತಿನ್ನಿ. ಅಷ್ಟೇ ಅಲ್ಲ, ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು ತುಂಬಾ ದಿನ ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ಮೇನ್ ಆಗಿ ನೀಟಾಗಿ ಸೆಟ್ ಆಗೋದಕ್ಕೆ ಏರ್ ಟೈಟ್ ಮಾಡಿ ಇಟ್ರಂತೂ ಇನ್ನು ನೀವು ಆಕ್ಚುಲಿ ಎಷ್ಟು ದಿನ ಇಟ್ಟರು ಕೆಡಲ್ಲ. ಸೊ ಸಿ, ದಿಸ್ ಇಸ್ ದ ವಿನಿಗರ್ ಉಪ್ಪಿನಕಾಯಿ ರೆಡಿ. ಎಸ್, ಪ್ರೋಬಯೋಟಿಕ್ಸ್ ಇರೋದ್ರಿಂದ ನಿಮ್ ಗಟ್ಟಿಗಿದು ತುಂಬಾನೇ ಒಳ್ಳೇದು. ಸೊ ನಮ್ಮ ಇಂಜಿನಿಯರ್ ಗೌತಮಿ ಅವರು ಮಾಡ್ಕೊಟ್ಟಿರುವಂತಹ ವಿನೆಗರ್ ಉಪ್ಪಿನಕಾಯನ್ನ ನಾವು ನಮ್ಮ ಬೋರೋಸಿಲ್ ಅವರ ಕ್ಲಾಸಿಕ್ ಗ್ಲಾಸ್ ಜಾರ್ ಸೆಟ್ ಜೊತೆಗೆ ಬಳಸ್ತಾ ಇದೀವಿ. ಗ್ಲಾಸ್ ಸ್ಟೋರೇಜ್ ಜಾರ್ಸ್ ವಿತ್ ವುಡನ್ ಸ್ಟೋರೇಜ್ ನಿಮ್ಮ ಅಡುಗೆ ಮನೆಯ ಸೌಂದರ್ಯ ಮತ್ತು ಅನುಕೂಲವನ್ನ ಹೆಚ್ಚಿಸುವಂತಹ ಪರಿಪೂರ್ಣ ಆಯ್ಕೆ. 100% ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ತಯಾರಾಗಿದ್ದು 350 ಡಿಗ್ರಿ ಸೆಲ್ಸಿಯಸ್ ತಾಪಮಾನದವರೆಗೆ ಸುಲಭವಾಗಿ ತಡ್ಕೊಳ್ಳುತ್ತೆ. ಮೈಕ್ರೋವೇವ್, ಓವನ್, ಫ್ರಿಡ್ಜ್, ಫ್ರೀಸರ್ ಹಾಗೂ ಡಿಶ್ ವಾಷರ್ ಅಲ್ಲಿ ಈಸಿಯಾಗಿ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಆರ್ಡಿನರಿ ಗ್ಲಾಸ್ ನಂತೆ ಆಹಾರಕ್ಕೆ ಯಾವುದೇ ರಾಸಾಯನಿಕ ಅಂಶವನ್ನ ಬಿಡೋದಿಲ್ಲ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ಗಟ್ಟಿತನ ಹಾಗೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಸ್ಕ್ರಾಚ್ ರೆಸಿಸ್ಟೆನ್ಸ್ ಆಗಿದ್ದು ದೀರ್ಘಕಾಲ ಹೊಸದರಂತೆ ಕಾಣುತ್ತೆ. ಲಾಂಗ್ ಪೋರಸ್ ಗ್ಲಾಸ್ ಆಗಿರೋದ್ರಿಂದ ಕಲೆಗಳು ಅಥವಾ ವಾಸನೆಗಳು ಹೀರ್ಕೊಳ್ಳೋದಿಲ್ಲ. ತನ್ನ ಪಾರದರ್ಶಕತೆ ಮತ್ತು ಹೊಳಪನ್ನ ವರ್ಷಾನುಗಟ್ಲೆ ಕಾಪಾಡಿಕೊಳ್ಳುತ್ತೆ. ಸಾಮಾನ್ಯ ಸೋಡಾ ಗ್ಲಾಸ್ ನಂತೆ ಮಸ್ಕ್ ಆಗೋದಿಲ್ಲ. ಸೊ ಇದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಬಳಸಿ ಇದರ ಒಂದು ಆನಂದವನ್ನ ನೀವು ಕೂಡ ಅನುಭವಿಸಿ. ನಯನ ವಿನಿಗರ್ ಉಪ್ಪಿನಕಾಯಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವಾಕೆ ಗೌತಮಿ ಅವರೇ, ನಂಗೆ ಪೇಷನ್ಸ್ ತುಂಬಾ ಕಡಿಮೆ. ತಿನ್ನೋದ್ರಲ್ಲಂತೂ ನೀವು ಒಗ್ಗರಣೆ ಆಗ್ತಿದ್ದಂಗೆ ತಡೆಗಾಗೋ ತಿನ್ಬಿಡ್ತೀನಿ ನಾನು. ಸೊ 2 ದಿನ ಇಟ್ಟರೆ ಚೆನ್ನಾಗಿರ್ತೀನಿ. 2 ದಿನ ಆದ್ಮೇಲೆ ತಿಂತೀನಿ. ಬಟ್ ಇವಾಗ ಒಂದ್ಸರಿ ಏನೋ ಟೇಸ್ಟ್ ಮಾಡಿ ಅಲ್ಲ, ಟೇಸ್ಟ್ ಮಾಡ್ಬೇಕಲ್ಲ, ಅವಾಗ ನಂಗೂ ಖುಷಿ ಆಗುತ್ತೆ ನೀವು ತಿಂದ್ರಿ ಅಂತ. ಹಂಗೆ ಫಸ್ಟು ಅಮ್ಮ ಇಂಟರ್ನ್ಯಾಷನಲ್ ಪಿಕಲ್ ಅಂತ ಹೆಸರಿಡ್ಬೋದು. ಎಂತ ಇಂಟರ್ನ್ಯಾಷನಲ್ ಪಿಕಲ್? ಇಂಟರ್ನ್ಯಾಷನಲ್ ಪಿಕಲ್ ತಿಂದೋರ್ ತಲೆ ಗಿರಿಗಿಟ್ಲೆ ಹೊಡೆಯುತ್ತೆ. ಆಕ್ಚುಲಿ ಮಜಾ ಇದೆ.
ಇದು ಇವಾಗ್ಲೇ ಸಕ್ಕದಾಗಿದೆಯಲ್ಲ, 2 ದಿನ ಬಿಟ್ಟು ತಿಂದ್ರೆ ಇನ್ನೇನ್ ಸಕ್ಕದಾಗಿರುತ್ತೆ. ನಿಜವಾಗ್ಲೂ ಇದನ್ನ super ಡೈಲಿ ಆಗಿದೆ. ತಿನ್ಬೋದು ನಯನ. ಹೌದಾ? ಅಬ್ಬಾ ಚೆನ್ನಾಗಿದೆ ಇದು. ನಿಂಬೆ ಹಣ್ಣು, ಆ ಮೆಣಸಿನ್ಕಾಯಿ ಖಾರ, ದೊಣ್ಣೆ ಮೆಣಸಿನ್ಕಾಯಿ, ಆಮೇಲೆ ಉಪ್ಪು ಹಾಕಿರೋದು, ಮತ್ತೆ ವೆನಿಗರ್ ಇಸ್ ಆಲ್ರೆಡಿ ಒಂಥರ ಟ್ಯಾಂಗಿ ಫ್ಲೇವರ್ flavor, ಆಬ್ವಿಯಸ್ಲಿ yes. ಕೊಡತ್ತೆ. ದಿಸ್ ಇಸ್ ಆಸಮ್. ವಿನೆಗರ್ ಉಪ್ಪಿನಕಾಯಿ ಮಾಡುವ ವಿಧಾನ. ಮೊದಲಿಗೆ ಉದ್ದವಾಗಿ ಒಂದು ಗ್ರೀನ್ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೂ 4 ನಿಂಬೆಹಣ್ಣನ್ನು 4 ಭಾಗವಾಗಿ ಹೆಚ್ಚಿಟ್ಟುಕೊಳ್ಳಿ. ನಂತರ 1-2 ಹಸಿಮೆಣಸಿನಕಾಯಿ ಉದ್ದವಾಗಿ ಮಧ್ಯಭಾಗದಲ್ಲಿ ಸೀಳಿಕೊಳ್ಳಿ. ಈಗ ಒಂದು ಗ್ಲಾಸ್ ಜಾರ್ ತೆಗೆದುಕೊಂಡು ಜಾರ್ನಲ್ಲಿ ಮೊದಲಿಗೆ ಹೆಚ್ಚಿಟ್ಟುಕೊಂಡ ಕ್ಯಾಪ್ಸಿಕಮ್, ನಂತರ ಕ್ಯಾರೆಟ್, ಮೊದಲನೇದಾಗಿ ನಿಂಬೆಹಣ್ಣು ಹಾಗೂ ಕೊನೆಯಲ್ಲಿ ಗ್ರೀನ್ ಚಿಲ್ಲಿ ಹಾಕಿ ಮೇಲೆ 1 ಚಿಕ್ಕ ಕಪ್ನಷ್ಟು ಉಪ್ಪು ಸೇರಿಸಿ ಕೊನೆಯದಾಗಿ 1 ಬೌಲ್ ವಿನೆಗರ್ ಹಾಕಿ ಏರ್ ಟೈಟ್ ಮುಚ್ಚಳ ಮುಚ್ಚಿ 2 ದಿನ ಬಿಟ್ಟು ಬಳಸಿದರೆ ರುಚಿಯಾದ ವಿನೆಗರ್ ಉಪ್ಪಿನಕಾಯಿ ಸವಿಯಲು ಸಿದ್ಧ.